ಈ ಹಗಲು ದಿವಸವೂ ಕೂಡ ಬೆಳಿಗ್ಗೆ ಎದ್ದಿದೆ, ಎದ್ದ ತಕ್ಷಣವೇ ಸಮುದ್ರದ ನೀರಿನಲ್ಲಿ ಅವಗಾಹನ ಸ್ನಾನವನ್ನ ಮಾಡಿದೆ. ಅವಗಾಹನ ಸ್ನಾನ ಮಾಡಿ ಹಣೆಯಲ್ಲಿ ಅಕ್ಷತೆಯನ್ನ ಧರಿಸಿದಂತೆ ಕಾಣ್ತಾ ಇದೆ ಆ ಸೂರ್ಯನ ಉದಯ. ಇಲ್ಲಿ ಹಣೆ ಯಾವುದು? ಪೂರ್ವ ದಿಕ್ಕೆ ಹಣೆ. ಆ ಪೂರ್ವ ದಿಕ್ಕು ಎಂಬ ಹಣೆಯಲ್ಲಿ ಕೆಂಪು ಬಣ್ಣದ ಅಕ್ಷತೆಯನ್ನ ಹಚ್ಚಿಕೊಳ್ತಾರೆ. ಈ ಅರಿಶಿಣದ ಕೊಂಬನ್ನ ಸಾಣೆ ಕಲ್ಲಿನ ಮೇಲೆ ತೇಯ್ದು ಒಣಗಿದ ಬಾಳೆ ಸಿಪ್ಪೆಯನ್ನ ಬೆಂಕಿಯಲ್ಲಿ ಹಿಡಿದು ಆ ಪುಡಿಯನ್ನ ಅರಿಶಿಣದ ತೇಯ್ದ ಆ ಭಾಗದಲ್ಲಿ ಅದನ್ನ ತೇಯ್ದರೆ ಆಗ ನಿರ್ಮಾಣ ಆಗ್ತಕ್ಕಂತಹದ್ದು ಅಕ್ಷತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಅನೇಕ ಶ್ಲೋಕಗಳಲ್ಲಿ ಕವಿಗಳು ಪ್ರಭಾತ ಕಾಲದ ವರ್ಣನೆಯನ್ನ ಮಾಡ್ತಾ ಅತ್ಯಂತ ಸೊಗಸಾಗಿ ನಿರೂಪಣೆಯನ್ನ ಮಾಡಿದ್ರು. ಮುಂದಿನ ಶ್ಲೋಕದಲ್ಲಿ ಪ್ರಭಾತ ಕಾಲ ಎಂಬ ವರ ಪೂರ್ವ ದಿಗಂಗನೆಗೆ ಮಾಂಗಲ್ಯವನ್ನ ಕಟ್ಟುತ್ತಾ ಇದ್ದಾನೆ ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ? ಉದ್ವಿವಕ್ಷು ಹೃದಯೋ ನಿಶಾತ್ಯಯಃ ಪ್ರಾಗ್ದಿಶಂ ತದುಪಕಂಠಮಾದಧೇ ಕಲ್ಯರಾಗಮಯಮಾದಿಭೂಷಣಂ ಭಾನುಬಿಂಬಮಣಿರಂಜಿತಾಂತರಂ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮದುವೆಯನ್ನ ಮಾಡ್ಕೋಬೇಕು ಅನ್ನೋ ಅಪೇಕ್ಷೆಯನ್ನ ಪಡ್ತಾನೆ. ಶಾಸ್ತ್ರ ಹೇಳುತ್ತೆ, ಬದುಕಿದ್ದಾಗ ಪೂರ್ವ ಷೋಡಶ ಸಂಸ್ಕಾರ, ಸಾಯೋದಕ್ಕಿಂತ ಮುಂಚೆ ಮಾಡಬೇಕಾದ 16 ಸಂಸ್ಕಾರಗಳಲ್ಲಿ ಕೊನೆಯ ಸಂಸ್ಕಾರವೇ ಅದು ವಿವಾಹ ಸಂಸ್ಕಾರ ಅಂತ ಅದನ್ನ ಕರೀತಾರೆ. ಯಾಕೆ? ಮದುವೆ ಆಗೋ ತನಕವೂ ಕೂಡ ಸರಿಯಾದ ಜವಾಬ್ದಾರಿ ಯಾವುದೂ ಕೂಡ ಇರೋದಿಲ್ಲ. ಮದುವೆ ಆದ ಮೇಲೆ, ಚತುರ್ಭುಜರಾದ ಮೇಲೆ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಸಹಜವಾಗಿ ಒಂದು ಜವಾಬ್ದಾರಿ ಅನ್ನೋದು ಬರುತ್ತೆ. ಹಾಗಾಗಿ ಒಬ್ಬ ಮದುವೆ ಮಾಡಿಕೊಳ್ಳತಕ್ಕಂತಹ ಒಬ್ಬ ವರ ತಾನು ಮದುವೆಯನ್ನ ಮಾಡಿಕೊಳ್ಳತಕ್ಕಂತಹ ಯಾವ ಕನ್ಯೆ ಇದ್ದಾಳೆ, ಆ ಕನ್ಯೆಗೋಸ್ಕರ ಅನೇಕ ರೀತಿಯಾಗಿರ್ತಕ್ಕಂತಹ ವಸ್ತ್ರಗಳನ್ನ, ಆಭರಣಗಳನ್ನ, ಬಂಗಾರದ ತಾಳಿ, ಅನೇಕ ಮುತ್ತು ರತ್ನಗಳಿಂದ ಕೂಡಿದ ಹಾರಗಳನ್ನ ನಿರ್ಮಾಣ ಮಾಡಿ ವೈಭವದಿಂದ ವಿವಾಹ ಸಂಸ್ಕಾರವನ್ನ ಮಾಡಿಕೊಳ್ತಾರೆ. ಮುಖ್ಯ
ಮುಖ್ಯವಾಗಿ ಮದುವೆಯಲ್ಲಿ ಕರಿಮಣಿ ಮಾಂಗಲ್ಯ ಸರ ಬೇಕೇ ಬೇಕು. ಹೀಗೆ ಆ ವರ ಈ ಕರಿಮಣಿ ಮಾಂಗಲ್ಯ ಸರ, ಬಂಗಾರದ ತಾಳಿ ಇವೆಲ್ಲವನ್ನೂ ಕೂಡ ಅತ್ಯಂತ ಹೊಸದಾಗಿ ಸ್ವೀಕಾರ ಮಾಡ್ತಾನೆ. ಯಾಕೆ? ವಧುವಿಗೆ ಮದುವೆ ಆಗೋ ತನಕ ಅನೇಕ ಬಂಗಾರದ ಆಭರಣಗಳನ್ನ ಧರಿಸಿದ್ದರೂ ಕೂಡ ಕರಿಮಣಿ ಮಾಂಗಲ್ಯ ಸರ ಅವತ್ತಿನ ದಿನವೇ ಅವಳ ದೇಹಕ್ಕೆ ಅದು ಭೂಷಣವಾಗಿ ಕಾಣಿಸುತ್ತೆ. ಹಾಗಾಗಿ ಕನ್ಯೆಗೆ ಪ್ರಥಮ ಅಲಂಕಾರ ರೂಪದಲ್ಲಿ ಇರುವ ಯಾವ ಕರಿಮಣಿ ಮಾಂಗಲ್ಯ ಸರ ಇದೆ ಅದನ್ನ ವರ ಆ ಕನ್ಯೆಗೆ ಕಟ್ಟಿ ವಿವಾಹಿತನಾಗ್ತಾನೆ ಅಂತ. ನಾವೆಲ್ಲ ಈ ಪ್ರಪಂಚದಲ್ಲಿ ಆ ರೀತಿಯಾಗಿ ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಒಬ್ಬ ವರ ಇದ್ದಾನೆ, ಒಬ್ಬ ಕನ್ಯೆ ಇದ್ದಾಳೆ. ಯಾರದು? ಪೂರ್ವ ದಿಕ್ಕೆ ಕನ್ಯೆ ಆಗಿದ್ದಾಳೆ, ಪ್ರಾತಃ ಕಾಲವೇ ವರನಾಗಿದ್ದಾನೆ. ಆ ಪ್ರಾತಃ ಕಾಲ ಎಂಬ ವರ ಪೂರ್ವ ದಿಗಂಗನೆಯನ್ನ ಮದುವೆ ಆಗಬೇಕು ಅಂತ ಇಚ್ಛೆಯಿಂದ ಸೂರ್ಯನ ಬಿಂಬದ ಮೂಲಕ ಬಂಗಾರದ ತಾಳಿ, ಗುಂಡು, ರಕ್ತ, ಮುತ್ತು, ಹವಳ ಇವೆಲ್ಲವನ್ನೂ ಕೂಡ ಆ ಮಾಂಗಲ್ಯ ಸರದಲ್ಲಿ ಪೋಣಿಸಿ ವಧುವಿಗೆ ಆ ಕನ್ಯೆಯ ಕಂಠದಲ್ಲಿ ಆ ಪ್ರಾತಃ ಕಾಲ ಎಂಬ ವರ ಅದನ್ನು ಇಡ್ತಾನೆ. ಅಂದ್ರೆ ಪ್ರಭಾತ ಕಾಲದಲ್ಲಿ ಯಾವ ಈ ಸೂರ್ಯ ಉದಯಿಸ್ತಾ ಇದ್ದಾನೆ, ಆ ಉದಯಿಸುವಾಗ ಹೇಗ್ ಕಾಣಿಸ್ತಾ ಇದೆ ಅಂದರೆ ಪ್ರಾತಃ ಕಾಲ ಎಂಬ ವರ ಪೂರ್ವ ದಿಗಂಗನೆಗೆ ಈ ಸಕಲಾಭರಣಗಳಿಂದ ಕೂಡಿದ ಮಾಂಗಲ್ಯ ಸರವನ್ನ ಕಟ್ತಾ ಇದ್ದಾನೋ ಏನೋ ಅಂತ ಅನಿಸ್ತಾ ಇದೆ. ಅಂದ್ರೆ ಏನು? ಸೂರ್ಯ ತನ್ನ ಬೆಳಕಿನ ಮೂಲಕ ಆ ಪೂರ್ವ ದಿಗಂಗನೆಯನ್ನ ಅಲಂಕರಿಸಿ ಎಲ್ಲರಿಗೂ ಕೂಡ ತೋರಿಸುವಂತಹದ್ದೇ ಉದ್ದೇಶವಾಗಿದೆ. ವಿವಾಹ ಸಂಸ್ಕಾರದಲ್ಲಿ ಆ ಕನ್ಯೆಯನ್ನ ಹೇಗೆ ನೋಡ್ತಾರೋ, ಯಾರ್ಯಾರು ಎಷ್ಟೆಷ್ಟು ಮಾಂಗಲ್ಯ ಸರವನ್ನ ಹಾಕಿದ್ದಾರೆ, ಹುಡುಗನ ಕಡೆ ಅವರು ಎಷ್ಟು ಗ್ರಾಮ್ ಬಂಗಾರದ ಮಾಂಗಲ್ಯವನ್ನ ಹಾಕಿದ್ದಾರೆ, ಹುಡುಗಿಯ ಮನೆಯ ಕಡೆ ಅವರು ಎಷ್ಟು ಬಂಗಾರವನ್ನ ಹಾಕಿದ್ದಾರೆ. ಹೀಗೆ ಸೂರ್ಯನ ಪ್ರಕಾಶದಂತೆ ಇರುವ ಆ ಕರಿಮಣಿ ಮಾಂಗಲ್ಯ ಸರದಿಂದ ಒಬ್ಬ ವಿವಾಹಿತಳಾಗಿರ್ತಕ್ಕಂತಹ ಕನ್ಯೆ ಮದುವೆಯಲ್ಲಿ ಎಷ್ಟು ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೋ ಅದೇ ರೀತಿಯಾಗಿ ಈ ಪ್ರಾತಃ ಕಾಲದಲ್ಲಿಯೂ ಕೂಡ ಪ್ರಾತಃ ಕಾಲ ಎಂಬ ವರ ಆ ಪೂರ್ವ ದಿಗಂಗನೆಯನ್ನ ಮದುವೆ ಆಗ್ತಾ ಇರೋದು ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಅಷ್ಟು ಸೊಗಸಾಗಿ ಆ ಪ್ರಾತಃ ಕಾಲದಲ್ಲಿ ನಾವು ನೋಡಬಹುದು ಅನ್ನೋದನ್ನ ಆ ಪ್ರಭಾತ ಕಾಲವನ್ನ, ಅರುಣೋದಯ ಕಾಲವನ್ನ ವರ್ಣನೆ ಮಾಡ್ತಾ ಇದ್ದಾರೆ ಕವಿಗಳು. ಹೀಗೆ ವರ್ಣನೆಯನ್ನ ಮಾಡ್ತಾ ಈ ಸೂರ್ಯ ಅಸ್ತಂಗತನಾಗಬೇಕಾದ್ರೆ ಅಥವಾ ಸೂರ್ಯ ಉದಯಿಸಬೇಕಾದರೆ ಕೆಂಪಾಗಿ ಇರ್ತಾನೆ. ಈ ಕೆಂಪಾಗಿ ಇರಲಿಕ್ಕೆ ಏನು ಕಾರಣ ಇರಬಹುದು ಅನ್ನೋದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಹಂತ ಶಕ್ರ ಹರಿತಾದಿನಾಗಮೇ
ಯಾವ कारुणपदाभिताडनात् छायया सह समागमासहात्पटलोचने पयोजनीशिता। ಒಬ್ಬ ನಾಯಿಗೆ ಯಾವತ್ತೂ ಕೂಡ ಅಪೇಕ್ಷೆಯನ್ನ ಪಡೋದು ತನ್ನ ಹತ್ತಿರ ಬರಬೇಕಾದರೆ ನಾಯಕನೊಬ್ಬನೇ ಬರಬೇಕು ಅಂತ ಆ ನಾಯಿಗೆ ಅಪೇಕ್ಷೆಯನ್ನ ಪಡ್ತಾಳೆ. ಒಬ್ಬ ಸುಂದರಿ ಅಪೇಕ್ಷೆಯನ್ನ ಪಡ್ತಾಳೆ. ಅದೇ ತನ್ನ ಪುರುಷ ಇನ್ನೊಬ್ಬ ಸವತಿ ಒಟ್ಟಿಗೆ ಸೇರಿ ಬಂದಾಗ ಆಗ ಆ ಸುಂದರಿಯಾದ ತರುಣಿ ಏನು ಮಾಡ್ತಾಳೆ ತನ್ನ ಪುರುಷನನ್ನ ಅಂತ ಹೇಳಿದ್ರೆ, ತನ್ನ ಕಾಲಿಗೆ ಒಂದು ರಸವನ್ನ ಲೇಪನ ಮಾಡಿಕೊಂಡಿರ್ತಾಳೆ. ಅರಗಿನ ರಸ ಅತ್ಯಂತ ಕೆಂಪಾಗಿರುತ್ತೆ. ಅಂಥ ಅರಗಿನ ರಸದಿಂದ ಕೆಂಪಾದ ಯಾವ ಕಾಲು ಇದೆ, ಆ ಕಾಲಿನಿಂದ ತನ್ನ ನಾಯಕನಿಗೆ ಪ್ರಹಾರವನ್ನ ಮಾಡಿ ತನ್ನ ಸಿಟ್ಟನ್ನ, ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾಳೆ ಆ ನಾಯಿಗೆ ತನ್ನ ನಾಯಕನ ಮುಂದೆ. ಹೇಗೋ ಅದರಂತೆ ಯಾವಾಗ ಈ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯಿಸ್ಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೋ, ಆಗ ಈ ಸೂರ್ಯ ಆಗಮಿಸಬೇಕಾದ್ರೆ ತಾನೊಬ್ಬನೇ ಬರ್ತಾನ? ಇಲ್ಲ. ಏನ್ ಮಾಡ್ತಾನೆ? ತನ್ನ ಜೊತೆ ಛಾಯಾದೇವಿಯನ್ನು ಕೂಡ, ನೆರಳನ್ನು ಕೂಡ ಆ ಸೂರ್ಯದೇವ ತೆಗೆದುಕೊಂಡು ಬರ್ತಾನೆ. ಯಾವಾಗ ತನ್ನ ಪುರುಷ ಆ ಪೂರ್ವ ದಿಗಂಗನೆ ಎಂಬ ನಾಯಿಗೆ ತನ್ನ ಪುರುಷ ತನ್ನ ಹತ್ತಿರ ಬರಬೇಕಾದರೆ ತಾನೊಬ್ಬನೇ ಬರದೆ ತನ್ನ ಸವತಿ ಆದ ಛಾಯಾದೇವಿಯನ್ನ ಕರೆದುಕೊಂಡು ಬರ್ತಾ ಇದ್ದಾನೆ ಅನ್ನೋ ಸಿಟ್ಟಿನಿಂದ ತುಂಬಾ ಸಿಟ್ಟಾಗ್ಬಿಟ್ಲಂತೆ ಆ ಪೂರ್ವ ದಿಗಂಗನೆ. ಅದಕ್ಕೇನಾಯ್ತು? ಆ ಪೂರ್ವ ದಿಕ್ಕು ಎಂಬ ಅಂಗನೆ ತನ್ನ ಕಾಲಿಗೆ ಅರಗಿನ ರಸವನ್ನ ಲೇಪನ ಮಾಡಿಕೊಂಡಿರೋದ್ರಿಂದ ಸಂಪೂರ್ಣ ಕೆಂಪಾಗಿದೆ. ಅಂಥ ಕೆಂಪಾದ ಕಾಲಿನಿಂದ ಸೂರ್ಯನಿಗೆ ಒದ್ದಿರಬೇಕು. ಅದಕ್ಕೋಸ್ಕರ ಆ ಸೂರ್ಯ ಕೆಂಪಾಗಿದ್ದಾನೋ ಏನೋ. ಯಾವತ್ತೂ ಕೂಡ ಈ ಗಂಡ ಹೆಂಡತಿ ಇವರಿಬ್ಬರ ಜಗಳ ಉಂಡು ಮಲಗುವ ತನಕ ಮಾತ್ರ. ಆದರೆ ಮಧ್ಯದಲ್ಲಿ ಅವರ ಅನೇಕ ಸಣ್ಣ ಪುಟ್ಟ ಯಾವ ಕಲಹಗಳು ಇದ್ದಾವೆ ಅದನ್ನ ನೋಡ್ತಕ್ಕಂಥವರಿಗೆ ತುಂಬಾ ಖುಷಿ ಆಗುತ್ತೆ. ಒಂದೊಂದು ಸಲ ನಾಯಕ ನಾಯಕಿಯ ಮೇಲೆ ಕೋಪವನ್ನಗೊಳ್ಳೋದು, ನಾಯಿಕೆ ತನ್ನ ಪುರುಷನ ಮೇಲೆ ಕೋಪಗೊಳ್ಳೋದು, ಸುಮ್ಮನೆ ಕೋಪವನ್ನಗೊಳ್ತಾ ಇರ್ತಾರೆ. ಯಾಕೆ? ಅಷ್ಟು ಸಹಜವಾದ ಪ್ರೀತಿ, ಅಷ್ಟು ನಿನ್ನ ಮೇಲೆ ಬಿಡಿಸಲಾರದಷ್ಟು ನಂಟು, ಆ ಉತ್ಕಟವಾದ ಪ್ರೀತಿ ಇದೆ ಅನ್ನೋದನ್ನ ತೋರ್ಪಡಿಸೋದಕ್ಕೋಸ್ಕರ ನಾಯಕ ನಾಯಿಕೆಯರು ಅಲ್ಲಲ್ಲಿ ಅನೇಕ ಕಲಹಗಳನ್ನ ಮಾಡ್ತಾ ಇರ್ತಾರೆ. ಅದು ನೋಡುವವರಿಗೆ ಅತ್ಯಂತ ಸಂಭ್ರಮದಾಯಕವಾದದ್ದು. ಅದರಂತೆ ಈ ಪೂರ್ವ ದಿಗಂಗನೆ ಎಂಬ ಸುಂದರಿ ಸ್ತ್ರೀ ತನ್ನ ಪುರುಷ ತಾನೊಬ್ಬನೇ ನನ್ನ ಹತ್ತಿರ ಬರದೆ ತನ್ನ ಸವತಿಯನ್ನ ಕರ್ಕೊಂಡು ಬಂದಿದ್ದಾಳೆ ಅನ್ನೋ ಸಿಟ್ಟಿನಿಂದ ತನ್ನ ಕೆಂಪಾದ ಕಾಲಿನಿಂದ ಆ ಸೂರ್ಯನಿಗೆ ಒತ್ತಿದ್ದಕ್ಕೋ ಏನೋ ಆ ಸೂರ್ಯ ಇವತ್ತಿನ ದಿನ ಕೆಂಪಾಗಿ ತೋರ್ತಾ ಇದ್ದಾನೆ ಅನ್ನೋದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ
ಸೂರ್ಯೋದಯವನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಪ್ರಾತರಂಬುನಿ ನಿಮಜ್ಜ ನೀರಧೇರುತ್ಥಿತೋ ಹರಿದಿಶಾನಿ ಜಾಲಿಕೆ ಅರ್ಕಮಂಡಲನಮಿಷೇಣ ವಾಸರಃ ಶೋಣಿಮಾಕ್ಷತಲಾಲಮಕಂ ದಧೇ. ಬ್ರಾಹ್ಮಣರು ಪ್ರತಿನಿತ್ಯ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಂಥ ಪರ್ವಕಾಲದಲ್ಲಿ ಎದ್ದು ತಮ್ಮ ಎಲ್ಲ ವಿಧಿವಿಧಾನಗಳನ್ನ ಪೂರೈಸಿ ತಮ್ಮ ನಿತ್ಯಾನುಷ್ಠಾನಗಳನ್ನ ಅನುಷ್ಠಾನ ಮಾಡ್ತಾರೆ. ಸಂಧ್ಯಾ ವಂದನೆ, ಗಾಯತ್ರಿ ಮಂತ್ರದ ಜಪ, ಭಗವಂತನ ಪ್ರತಿಮೆಗಳ ಅರ್ಚನೆ, ಹೀಗೆ ಅನೇಕ ರೀತಿಯಾಗಿ ಆ ಪರಮಾತ್ಮನ ಆರಾಧನೆಯನ್ನ ಮಾಡಿದ ಮೇಲೆ ಯಾವತ್ತೂ ಕೂಡ ಹಣೆಯನ್ನ ಖಾಲಿ ಇಟ್ಟುಕೊಳ್ಳಬಾರದು ಅನ್ನೋದಕ್ಕೋಸ್ಕರ ತಾವು ಎಷ್ಟು ನಿಷ್ಕಲ್ಮಶ ಮನಸ್ಸಿನಿಂದ ಆ ಭಗವಂತನ ಪೂಜೆಯನ್ನ ಮಾಡಿದ್ದರೋ ಅದರ ಕುರುಹಾಗಿ ತಮ್ಮ ಹಣೆಯಲ್ಲಿ ಅಕ್ಷತೆಯನ್ನ ಧಾರಣೆ ಮಾಡ್ತಾರೆ. ಗಂಧವನ್ನು ಆಚಾರ್ಯರು ಹೇಳಿದಂತೆ ವಿಷ್ಣೋರಂಗಾರ ಶೇಷೇಣ ಅನ್ನೋ ಮಾತಿನಂತೆ ಅಂಗಾರ ಅಕ್ಷತೆಗಳನ್ನ ಆ ಪೂಜೆ ಮಾಡಿರುವ ಕುರುಹಾಗಿ ಅಥವಾ ಭೋಜನದ ಕುರುಹಾಗಿ ಪ್ರತಿಯೊಬ್ಬ ವೈದಿಕ ಬ್ರಾಹ್ಮಣನು ಕೂಡ ತನ್ನ ಲಲಾಟದಲ್ಲಿ ಈ ಅಕ್ಷತೆಯನ್ನ ಧಾರಣೆ ಮಾಡ್ತಾನೆ. ಅದರಂತೆ ಈ ಹಗಲು ದಿವಸವೂ ಕೂಡ ಬೆಳಿಗ್ಗೆ ಎದ್ದಿದೆ, ಎದ್ದ ತಕ್ಷಣವೇ ಸಮುದ್ರದ ನೀರಿನಲ್ಲಿ ಅವಗಾಹನ ಸ್ನಾನವನ್ನ ಮಾಡಿದೆ. ಅವಗಾಹನ ಸ್ನಾನ ಮಾಡಿ ಹಣೆಯಲ್ಲಿ ಅಕ್ಷತೆಯನ್ನ ಧರಿಸಿದಂತೆ ಕಾಣ್ತಾ ಇದೆ ಆ ಸೂರ್ಯನ ಉದಯ. ಇಲ್ಲಿ ಹಣೆ ಯಾವುದು? ಪೂರ್ವ ದಿಕ್ಕೆ ಹಣೆ. ಆ ಪೂರ್ವ ದಿಕ್ಕು ಎಂಬ ಹಣೆಯಲ್ಲಿ ಕೆಂಪು ಬಣ್ಣದ ಅಕ್ಷತೆಯನ್ನ ಹಚ್ಚಿಕೊಳ್ತಾರೆ. ಈ ಅರಿಶಿಣದ ಕೊಂಬನ್ನ ಸಾಣೆ ಕಲ್ಲಿನ ಮೇಲೆ ತೇಯ್ದು ಒಣಗಿದ ಬಾಳೆ ಸಿಪ್ಪೆಯನ್ನ ಬೆಂಕಿಯಲ್ಲಿ ಹಿಡಿದು ಆ ಪುಡಿಯನ್ನ ಅರಿಶಿಣದ ತೇಯ್ದ ಆ ಭಾಗದಲ್ಲಿ ಅದನ್ನ ತೇಯ್ದರೆ ಆಗ ನಿರ್ಮಾಣ ಆಗ್ತಕ್ಕಂತಹದ್ದು ಅಕ್ಷತೆ. ಹಾಗಾಗಿ ಈ ಹಗಲು ಎಂಬ ಯಾವ ಒಬ್ಬ ಪುರುಷನಿದ್ದಾನೆ ತನ್ನ ಹಣೆ, ಇವನಿಗೆ ಯಾವ ಹಣೆ? ಪೂರ್ವ ದಿಕ್ಕೆ ಹಣೆ. ಆ ಪೂರ್ವ ದಿಕ್ಕು ಎಂಬ ಹಣೆಯಲ್ಲಿ ಅವಗಾಹನ ಸ್ನಾನ ಮಾಡಿದ ನಂತರ ದೊಡ್ಡದಾಗಿ ಅಕ್ಷತೆಯನ್ನ ಧಾರಣೆ ಮಾಡಿದ್ದಾನೋ ಏನೋ.